ಅಂದು ಹೀನ ಅಪವಾದವನ್ನು ಹೊತ್ತಿಕೊಂಡು ಅವಮಾನ ತಾಳಲಾರದೆ ಬದುಕಲೇಬಾರದೆಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟ ನನ್ನನ್ನು ಬದುಕಿಸಿ ಈ ಸೈನ್ಯಕ್ಕೆ ಸೇರಿಸಿ ದೇಶ ಸೇವೆ ಮಾಡಲು ಹಚ್ಚಿದ ಈ ನಿನ್ನ ಉಪಕಾರ ನಾನೆಂದು ಮರೆಯಲಾರೆ ಮಿತ್ರ. ಪ್ರದೀಪ, ಇದರಲ್ಲಿ ಉಪಕಾರದ ಮಾತೇನು ಬಂತು? ಇದ್ರಲ್ಲಿ ಉಪಕಾರದ ಮಾತೇನು ಬಂತು? ಆವತ್ತು ಊರಿಗೆ ಬಂದ ನಾನು ವಾಯು ವಿಹಾರಕ್ಕೆ ಹೊರಟಿದ್ದೆ. ಆತ್ಮಹತ್ಯೆಗೆ ಮುಂದಾಗ್ತಾ ಇದ್ದ ನಿನ್ನನ್ನ ತಡೆದು ನಿನ್ನನ್ನ ಬದುಕಿಸಿದೆ. ಹಾಗೆ ನಿನ್ನ ಬದುಕು ವೇಸ್ಟ್ ಆಗಬಾರ್ದು, ಅದು ಈ ದೇಶಕ್ಕೆ ಉಪಯುಕ್ತ ಆಗಬೇಕೆನ್ನೋ ಒಂದೇ ಉದ್ದೇಶದಿಂದ ನಿನ್ನನ್ನ ನನ್ನ ಜೊತೆ ಮಿಲಿಟರಿ ಸೇರಿಸ್ಕೊಂಡೆ. ಇದರಲ್ಲಿ ಉಪಕಾರದ ಮಾತೇನು ಬಂತು? ಅದು ಭಾರತದ ಸಂಸ್ಕೃತಿಯ ಪ್ರತೀಕ ಕಣ. ಇದು ನಮ್ಮ ದೇಶ ಭಾರತದ ಪ್ರತಿಯೊಬ್ಬ ಮಾನವೀಯ ಪ್ರಜೆಯು ಮಾಡಬೇಕಾದ ಆದ್ಯ ಕರ್ತವ್ಯ ಇದು ಅಷ್ಟೇ. ಇದರಲ್ಲಿ ಉಪಕಾರದ ಮಾತೇನು ಬಂತು? ನೋಡಿ ಪ್ರದೀಪ್, ಸತ್ಯ ಒಂದಲ್ಲ ಒಂದು ದಿವಸ ಹೊರಗೆ ಬಂದೇ ಬರುತ್ತೆ. ಒಂದಲ್ಲ ಒಂದು ದಿವಸ ನಿನ್ನತ್ತಿಗೆ ಎಂಥವಳು ಎನ್ನುವ ನಿಜ ಸತ್ಯ ಅರ್ಥಾಗ ತುಂಬಾನೇ ಪಶ್ಚಾತ್ತಾಪ ಪಡ್ತಾನೆ ನಿನ್ನಣ್ಣ ಕುಬೇರ. ಆವಾಗಲಾದರೂ ನನ್ನಣ್ಣನಿಗೆ ನಾನು ನಿರಪರಾಧಿ ಅಂತ ಗೊತ್ತಾದ್ರೆ ಸಾಕು ಕಣೋ. ಮಿತ್ರ, ನನಗೆ ಯಾಕೋ ಕಳೆದೆರಡು ದಿನಗಳಿಂದ ತುಂಬ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಕಣೋ. ನೀನು ಭಯಾನಕ ಕನಸು ಕಾಣ್ತಾ ಇದೆಯಾ? ಹೌದು ಕಣೋ. ಏನು ಅದು? ನೋಡು, ನನ್ನ ತಂಗಿ ಮತ್ತು ಅವಳ ಗಂಡ ಚಂದ್ರಧರ ತುಂಬ ತೊಂದರೆಯಲ್ಲಿದ್ದಾರೆಂದು. ನೋಡು, ಮದುವೆಯಾಗಿ ಗಂಡನ ಮನೆಗೆ ಹೋದ ನಂತರ ನನ್ನ ತಂಗಿಯ ಬಾಳು ಒಂದು ದಿನವೂ ಅಲ್ಲಿ ಹೋಗ್ಕೊಂಡು ಅವರ ಸಂಸಾರದ ಬಗ್ಗೆ ಒಂದು ದಿನವೂ ನಾನು ಅವರ ಸಂಸಾರದ ಬಗ್ಗೆ ಒಂದು ದಿನವೂ ಅವರ ವಿಚಾರ ಸುಖದ ಬಗ್ಗೆ ಒಂದಿನೂ ವಿಚಾರ ಮಾಡಲ್ಲ ಕಣೋ. ಅಂತ ದುರ್ದೈವಿ ಅಣ್ಣ ಕಣೋ ನಾನು, ದುರ್ದೈವಿ ಅಣ್ಣ. ಮಿತ್ರ, ನೋಡಿ, ಇತ್ತೀಚೆಗೆ ನನ್ನ ತಂಗಿಯ ನೆನಪು ವಿಪರೀತವಾಗಿ ಕಾಡ್ತಾ ಇದೆ ಕಣೋ ನನಗೆ. ಅವಳು ನೋಡ್ಬೇಕೆಂತ ಆಸೆ ನನ್ನ ಮನಸ್ಸಿನಲ್ಲಿ ತಳಮಳಿಸ್ತಾ ಇದೆ ಕಣೋ. ಪ್ರದೀಪ, ಸಮಾಧಾನ ಮಾಡ್ಕೋ. ಈಗ ಏನಾಯ್ತು? ಈಗ ನೀನು ನಿನ್ನ ತಂಗಿ ನೋಡ್ಬೇಕು. ಆ ಆಸೆ ನಿನ್ಗಾಗಿದೆ ಅಷ್ಟೇ ಅಲ್ವಾ? ಖಂಡಿತ ನಿನ್ನ ಆಸೆ ನೆರವೇರುತ್ತೆ. ನೋಡು, ಹೇಗಿದ್ರು ಮುಂದಿನ ವಾರನೇ ನಮ್ಮ ಕ್ಯಾಂಪ್ನವ್ರಿಗೆ ಅವರವರ ಊರಿಗೆ ಹೋಗ್ಲಿಕ್ಕೆ ನಮ್ಮ ಕಮಾಂಡರ್ ಆದೇಶ ನೀಡಿದ್ದಾರೆ, ರಜೆ ಕೂಡ ಕೊಟ್ಟಿದ್ದಾರೆ. ಅಂದಮೇಲೆ ಮುಂದಿನ ವಾರನೇ ನಾನು ನೀನು ಇಬ್ರು ಸೇರಿ ಊರಿಗೆ ಹೋಗ್ತಾ ಇದ್ದೀವಿ. ಸಂತೋಷನಾ? ಹೌದು, ಸಂತೋಷ. ನಗು. ಸಂತೋಷ. ನೋಡು ಮಿತ್ರ, ಈಗಾಗಲೇ ಟೈಮ್ ಆಯ್ತು ಕೊಡು, ಡ್ಯೂಟಿಗೆ ಲೇಟ್ ಆಗತ್ತೆ, ಹೋಗ. ಹೌದಲ್ವಾ? ಕರ್ತವ್ಯದ ಕಾರ್ಯ ನಮ್ಮನ್ನ ಮೊದಲು ಬಾ ಹೋಗೋಣ. ನಾವು ರಚಿಸಿದ ತಾರಾಸ್ತರದ ನಾಟಕ ಕುಬೇರನ ಆಸ್ತಿ ಅಲ್ಲ ನಮ್ಮ ಕಷವಾಯಿತು. ನಮಗೆ ಮೋಸ ಮಾಡಿದ ಆ ಕುಬೇರನ ಸರ್ವ ಆಸ್ತಿ ನಮ್ಮ ಕೈವಶವಾಯಿತು. ಅಷ್ಟೇ ಅಲ್ಲ, ನಾನು ಅವನಿಗೆ ಕುಡಿಸಿದ ವಿಷದ ಪರಿಣಾಮ ಅವನ ದೇಹವೆಲ್ಲ ಪಸರಿಸಿದೆ. ಇನ್ನು ಕೆಲವು ದಿವಸಗಳಲ್ಲಿ ಅವನು ಆ ಯಮನ ಅತಿಥಿಯಾಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಅಲ್ಲ ಬ್ರದರ್, ನನಗಂತೂ ನಾವಿಬ್ರು ಅಣ್ಣ ತಂಗಿ ಅಂತ ನಾಟಕ ಆಡಿ ತುಂಬ ಬೇಜಾರು ಬಂದ್ಬಿಟ್ಟಿದೆ. ಅದಕ್ಕೆ ಇನ್ನು ಮುಂದೆ ನಮಗೆ ಯಾರ ಭಯನೂ ಇಲ್ಲ. ನಾವಿಬ್ರು ಬಹಿರಂಗವಾಗಿ ಚೆಕ್ಕಂದ ಆಡ್ಬಹುದು. ಓಕೆ ಡಾರ್ಲಿಂಗ್, ನೀನು ನನ್ನ ಹೃದಯ ಮಂದಿರದ ಹೃದಯೇಶ್ವರಿ.
ಶ್ರೀದೇವಿ ನಾನು ಜಿತೇಂದ್ರ ನೀನು ಶ್ರೀದೇವಿ ದಿಲ್ ಡ್ಯಾನ್ಸು ಆಡೋಣ ಬಾ ನೀನು ಜಿತೇಂದ್ರ ನಾನು ಶ್ರೀದೇವಿ ನೀನು ಜಿತೇಂದ್ರ ನಾನು ಶ್ರೀದೇವಿ ದಿಲ್ ಡ್ಯಾನ್ಸು ಆಡೋಣ ಬಾ ನಾನು ಜಿತೇಂದ್ರ ನೀನು ಶ್ರೀದೇವಿ ಹೊಡೆಯೋ ಗಂಟ ಸೊಂಟ ಸೊಂಟ ಡಿಕ್ಕಿ ಡಿಕ್ಕಿ ಹೊಡೆಯೋ ಚಾನ್ಸು ಪಿಚ್ಕಾರಿಲಿ ಹೋಲಿ ಹೋಲಿ ಕಲ್ಲರ್ ಕಲ್ಲರ್ ಫುಲ್ ರೊಮ್ಯಾನ್ಸು ಥೈಲ್ಯಾಂಡಲ್ಲಿ ಥಂಡಿ ಮಲ್ಲಿ ತುಂಡು ಜೀನ್ಸಲ್ಲಿ ಲವ್ ಸೀನ್ಸು ನಾರಿ ನಾರಿ ಕಲ್ಲರ್ ಸಾರಿ ಸೆಟ್ಟಲ್ಲಿ ನಾವೇರಿ ಸಾರಿ ಸಾರಿ ಹೋಣ ಪ್ಯಾರ ಪ್ಯಾರಿ ಅದ ಮುದ ಜಯಪ್ರದ ಹೇ ನೀನು ಜಿತೇಂದ್ರ ನಾನು ಶ್ರೀದೇವಿ ನೀನು ಜಿತೇಂದ್ರ ನಾನು ಶ್ರೀದೇವಿ ದಿಲ್ ಡ್ಯಾನ್ಸು ಆಡೋಣ ಬಾ ನಾನು ಜಿತೇಂದ್ರ ನೀನು ಶ್ರೀದೇವಿ ಅಡ್ಡ ಕಿಸ್ ಮಾಡೋದ್ರಲ್ಲಿ ಗುಂಪು ಮುಚ್ಚೋ ತಪ್ಪು ದೇವ್ರೆ ಕೊಟ್ಟ ಇಂಟ್ರೆಸ್ಟು ಕಟ್ಟೋಸಿ ದ್ರಾಕ್ಷಿ ಸೂಸಿ ಸಾಕಾಯ್ತು ಹಾಕ್ತೀನಿ ನಾನೇ ತರಿಸಿ ಕಲ್ಲಂಗಡಿ ಕರ್ಬೂಜ ನಾನು ಜಿತೇಂದ್ರ ನೀನು ಶ್ರೀದೇವಿ ನೀನು ಜಿತೇಂದ್ರ ನಾನು ಶ್ರೀದೇವಿ ದಿಲ್ ಡ್ಯಾನ್ಸು ಆಡೋಣ ಬಾ ನೀನು ಜಿತೇಂದ್ರ ನಾನು ಶ್ರೀದೇವಿ ನಾನು ಜಿತೇಂದ್ರ ನೀನು ಶ್ರೀದೇವಿ ದಿಲ್ ಡ್ಯಾನ್ಸು ಆಡೋಣ ಬಾ ಅಲ್ಲಡಿ ಯಾರ್ ಇವತ್ತು ಎಷ್ಟೊಂದು ಸಂತೋಷ ಆಗ್ತಾ ಇದೆ ಗೊತ್ತಾ ಎಷ್ಟೊಂದು ದಿವಸಗಳಾಗಿತ್ತು ಅಣ್ಣ ತಂಗಿ ಆಟ ಆಡೋ ಸಾಕಲ್ಲ ಇದೇನಿದು ನೋಟ ಅಣ್ಣ ತಂಗಿಯರಲ್ಲಿ ಕಾಮದಾಟ ರಾಗಿಣಿ ರಣಧೀರ ನೀವಿಬ್ಬರು ನಿಜವಾದ ಅಣ್ಣ ತಂಗಿಯರೇನು? ನಾವಿಬ್ರು ಅಣ್ಣ ತಂಗಿ ಅಲ್ಲ ಅನ್ನೋ ವಿಷಯ ನಮ್ಮನೆ ರಾಯರಿಗೆ ಇವತ್ತು ತಿಳಿತೇನೋ? ಅಲ್ಲ ತಿಳಿದು ಇವನು ಮಾಡುವುದೇನಿದೆ? ಹಲೋ ಮಿಸ್ಟರ್ ಏನೋ ಮೂಡ, ನೀನು ತಿಳಿದುಕೊಂಡಂತೆ ಈ ರಾಗಿಣಿ ನನ್ನ ಸಹೋದರಿ ಅಲ್ಲ, ನನ್ನ ಒಲವಿನ ಪ್ರೇಯಸಿ. ನಾವಿಬ್ಬರು ಅಮರ ಪ್ರೇಮಿಗಳು. ನೀವಿಬ್ಬರು ಅಮರ ಪ್ರೇಮಿಗಳಾದರೆ ನನ್ನ ಯಾಕೆ ಈ ಮಾರಿಯನ್ನು ನನ್ನ ಕೊರಳಿಗೆ ಕಟ್ಟಿ ನನಗೆ ಯಾಕೆ ದ್ರೋಹ ಬಗೆದೆಯೋ ಮಿತ್ರ ದ್ರೋಹಿ?
ನೀನು ನಿನ್ನ ಮಿತ್ರನಿಗೆ ಹೇಗೆ ದ್ರೋಹ ಮಾಡಿ ಅವನ ಆಸ್ತಿಯನ್ನು ಹೇಗೆ ಕಸಿದುಕೊಂಡೆಯೋ ಹಾಗೆ ನಾವು ನಿನಗೆ ದ್ರೋಹ ಮಾಡಿ ನಿನ್ನ ಆಸ್ತಿಯನ್ನು ಕಸಿದುಕೊಂಡೆವು. ಕುಬೇರ, ನೀನು ಮಾಡಿದ ಒಂದೊಂದು ಮೋಸದ ಪುಟಗಳನ್ನು ಒಮ್ಮೆ ತಿರುವಿ ನೋಡ. ನಿನ್ನ ಬಿಸಿನೆಸ್ ಪಾರ್ಟ್ನರ್ನಾಗಿದ್ದ ನಾಗರಾಜನನ್ನ ಮೋಸ ಮಾಡಿ ಅವನ ಸಕಲ ಆಸ್ತಿಯನ್ನು ಹೇಗೆ ಕಸಿದುಕೊಂಡೆಯೋ ಆ ನಾಗರಾಜನ ಸೋದರನೇ ನಾನು. ನೀನು ನಮಗೆ ಮಾಡಿದ ಮೋಸಕ್ಕಾಗಿ ಕಪಟತನದಿಂದ ನಿನ್ನ ಸ್ನೇಹವನ್ನು ಬೆಳೆಸಿ ನನ್ನ ಪ್ರೇಯಸಿಯಾದ ರಾಗಿಣಿಯನ್ನು ನಿನ್ನ ಕೊಳ್ಳಿಗೆ ಕಟ್ಟಿ ನಮಗೆ ಮಾಡಿದ ಸೇಡು ನಾವು ತೀರಿಸಿಕೊಂಡೆವು. ಸೇಡು, ಸೇಡಿಗೆ ಸೇಡು. ಸೇಡಿಗೆ ಸೇಡೆದ್ದು ಈ ರೀತಿಯಲ್ಲಿ ತೀರಿಸಿ ಬೆಟ್ಟೆಯೇನೋ ಚಾಂಡಾಲ. ಸೇಡು, ಸೇಡಿಗೆ ಸೇಡು ತೀರಿಸಿಕೊಂಡಾಗಲೇ ಇನ್ನೊಬ್ಬರ ಮನಸ್ಸಿಗೆ ಶಾಂತಿ ಸಿಗುವುದು. ಕುಬೇರ, ಏ ಕುಬೇರ, ಈಗಾಗಲೇ ನಿನ್ನ ಸರ್ವ ಆಸ್ತಿ ನನ್ನ ಪ್ರೇಯಸಿ ರಾಗಿಣಿ ಹೆಸರಿಗೆ ಬರೆದುಕೊಟ್ಟಿದ್ಯಾ. ಇನ್ನು ಈ ಆಸ್ತಿ ಮೇಲೆ ಯಾರದೂ ಹಕ್ಕಿಲ್ಲ. ನೋಡು, ಈ ಆಸ್ತಿ ನಾವು ಪಡೆಯಬೇಕಾದ್ರೆ ನಾವು ರಚಿಸಿದ ನಾಟಕ, ಕಪಟ ನಾಟಕ ಹಲವಾರು. ನಾನು ರಚಿಸಿದ ಕಪಟ ನಾಟಕದ ಒಂದೊಂದು ದೃಶ್ಯವನ್ನು ಬಹು ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾಳೆ ನನ್ನ ಪ್ರೇಯಸಿ ರಾಗಿಣಿ. ಹೇ ಕುಬೇರ, ಆದರ್ಶ ವ್ಯಕ್ತಿಯಾಗಿರೋ ನಿನ್ನ ತಮ್ಮ ಪ್ರದೀಪ ನನ್ನ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತ ಸುಳ್ಳು ಅಪವಾದವನ್ನ ಹೊರಿಸಿದವಳು ನಾನೇ. ಅಷ್ಟೇ ಅಲ್ಲ, ಆ ನಿನ್ನ ಮುತ್ತು ತಂಗಿ ಆ ನಾಟಕದವನ ಜೊತೆ ಪ್ರೀತಿ ಮಾಡೋ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಗೊತ್ತಿದ್ದು ನನ್ನ ಅಣ್ಣನ ಜೊತೆ ಮದುವೆ ಮಾಡೋದಕ್ಕೆ ಹಠ ಮಾಡಿದ್ನಲ್ಲ. ಯಾಕೆ ಗೊತ್ತಾ? ಅವಳನ್ನ ಆ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ. ಅದಕ್ಕೆಲ್ಲ ಕಾರಣ ನಾನೇ. ಮಿಸ್ಟರ್ ಕುಬೇರ, ಹೇಗಿದೆ ಈ ಹೆಣ್ಣಿನ ಕೈವಾಡ? ವಂಚಕಿ, ಹೆಣ್ಣಿನ ಕೈವಾಡದ ಮುಂದೆ ಯಾರ ಕೈವಾಡವೂ ನಡೆಯುವುದಿಲ್ಲ ಎನ್ನುವ ಮಾತು ನಿಜವಾಯ್ತು. ನಿನ್ನಂತ ವಿಷ ಸರ್ಪಿಣಿಯ ಕೈ ಹಿಡಿದು ನೀನು ಕುಣಿಸಿದಂತೆ ನಾನು ಕುಣಿದು ನನ್ನ ಪ್ರೀತಿಯ ಸಹೋದರಿಗೆ ವಂಚನೆಯನ್ನು ಮಾಡಿದ ನೋರ್ವ ಸ್ವಾರ್ಥ ಸಹೋದರ ನಾನು. ಅಣ್ಣ, ನಾನಿನ್ನು ಹೋಗ್ತೇನೆ. ಆದ್ರೆ ಒಂದಿಲ್ಲ ಒಂದು ದಿವಸ ಈ ಕಾರಸ್ಥಾನಿಗಳ ಸಂಚು ಬಯಲಾದಾಗ ನೀನು ಬಹು ಪಶ್ಚಾತ್ತಾಪ ಪಡ್ತೀಯ ಅಣ್ಣ. ಹೌದು ಹೌದು ಪ್ರದೀಪ, ನೀನು ಹೇಳಿದ ಮಾತು ಸತ್ಯ, ಪರಮ ಸತ್ಯ. ಅಂದು ನಿನಗೆ ಅಪವಾದವನ್ನು ಹೊರಿಸಿ ನಿನ್ನನ್ನು ಹೊರದಬ್ಬಿದ ವಂಚಕ ನಾನು ಪಾಪಿ ಕಣೋ, ನಾನು ಪಾಪಿ. ಕುಬೇರ, ಈಗ ಜ್ಞಾನೋದಯವಾಯಿತೇನೋ ಕುಬೇರ? ಒಡ ಹುಟ್ಟಿದ ಸಹೋದರಿ ಅಣ್ಣ ನನಗೆ ತವರು ಮನೆ ಹುಡುಗರು ಏನಾದ್ರು ಕೊಡಣ್ಣ ಅಂತ ಅಂಗಲಾಚಿ ಬೇಡಿದಾಗ ನೀನೇ ಅಲ್ವೇನೋ ಅವಳಿಗೆ ಭಿಕ್ಷಾ ಪಾತ್ರೆ ಕೊಟ್ಟಿದ್ದು. ಅದೇ ಭಿಕ್ಷಾ ಪಾತ್ರೆ ನಿನಗಿನ್ನು ಈ ಗತಿ. ಮಿಸ್ಟರ್ ಕುಬೇರ, ನನ್ನ ಆಸ್ತಿ ನಮ್ಮ ಕೈವಶವಾಗಿದೆ. ಇನ್ನು ಒಂದು ನಿಮಿಷ ಈ ಮನೆಯಲ್ಲಿ ನಿಲ್ಲದೆ ಇಲ್ಲಿಂದ ಔಟ್, ಗೆಟ್ ಔಟ್, ಗೆಟ್ ಔಟ್. ನಾನಲ್ಲವೋ ಗೆಟ್ ಔಟ್ ಆಗುವುದು. ಮೊದಲು ನಿಮ್ಮಿಬ್ಬರನ್ನು ಗೆಟ್ ಔಟ್ ಮಾಡಿಯೇ ನಾನು ಆಮೇಲೆ ಹೋಗುವುದು. ನಿಮ್ಮಂತ ಪಾಪಿಗಳು ಈ ಭೂಮಿಯಲ್ಲಿ ಇರಲೇಬಾರದು.
ನನ್ನ ಪಿಸ್ತೂಲಿಗೆ ಮೊದಲನೆಯ ಬೇಟೆ ನೀನು. ಆಮೇಲೆ ರಣಧೀರ, ತೆಗೆದುಕೋ ನನ್ನ ಎಲೆ ವಂಚಕಿ. ಈ ರೀತಿಯಲ್ಲಿ ಮೋಸ ಮಾಡಿದ್ರೆ ಏನೋ ವಂಚಕಿ. ಅಯ್ಯೋ ಅಮ್ಮ, ನನ್ನ ಕಣ್ಣು ಕತ್ತಲು ಕವಿದಂತಾಗಿದೆ. ತಮ್ಮ ಪ್ರದೀಪ, ಸಹೋದರಿ ಸುವಿಧಾ ಎಲ್ಲಿದ್ದಾರೆ? ಅಯ್ಯೋ ಎಲ್ಲಿದ್ದಾರೆ? ಅಯ್ಯೋ ನನಗೆ ಏನು ಆಗ್ತಾ ಇದೆ, ತಲೆ ನೋವು ಆಗ್ತಾ ಇದೆ. ಪಾಪಿ, ನನ್ನ ಪ್ರಿಯತಮ್ಮನನ್ನು ಕೊಲ್ಲೋದಕ್ಕೆ ನೀನು ಪ್ರಯತ್ನ ಪಟ್ಟಿಯ ಚಾಂಡಾಲ. ಇವನನ್ನ ನೋಡಿದ್ರೆ ಪರಲೋಕಕ್ಕೆ ಇವನು ಟಿಕೆಟ್ ಪಡೆದ ಅಂತ ಅನ್ಸುತ್ತೆ. ಮುಂದೇನು ಮಾಡೋದು? ಇಂಥ ಮೈನರ್ ವಿಷಯಕ್ಕೆಲ್ಲ ಯಾಕೆ ತಲೆ ಬಿಸಿ ಮಾಡ್ಕೊಳ್ತೀಯ? ನೋಡು, ಈ ಹೆಣನ ಯಾವ್ದಾದ್ರು ನದಿನೋ ಕೆರೆನೋ ಬೀಸಾಕ್ಬಿಡೋಣ. ನಾನು ನಮ್ಮ ಕಾರ್ ತೆಗೆದುಕೊಂಡು ಬರ್ತೀನಿ, ನೀನು ಇಲ್ಲೇ ನಿಂತಿರು, ಓಕೆನಾ? ಸರಿ, ನಾನು ಸ್ವಲ್ಪ ಒಳಗಡೆ ಕೆಲಸ ಇದೆ, ಎಲ್ಲ ಮುಗಿಸ್ಕೊಂಡಿರ್ತೀನಿ. ಕಣ್ಣೀರ ಕೆರೆಯೊಳಗೆ ಈಜುವ ಜೀವಿಗಳು ಇಂದು ಕನಸಿನ ಮಾತುಗಳು ಕೇವಲ ಅನುದಿನ ಕನಸಿರುಳು. ಕಣ್ಣೀರ ಕೆರೆಯೊಳಗೆ ಈಜುವ ಜೀವಿಗಳು ಇಂದು ಕನಸಿನ ಮಾತುಗಳು ಕೇವಲ ಅನುದಿನ ಕನಸಿರುಳು. ಸುಖವೆಂಬ ಮಾತೆಲ್ಲಿ ನೆಮ್ಮದಿಯೂ ಇನ್ನೆಲ್ಲಿ, ಸುಖವೆಂಬ ಮಾತೆಲ್ಲಿ ನೆಮ್ಮದಿಯೂ ಇನ್ನೆಲ್ಲಿ, ನೆಮ್ಮದಿಯೂ ಇನ್ನೆಲ್ಲಿ. ಕಣ್ಣೀರ ಕೆರೆಯೊಳಗೆ ಈಜುವ ಜೀವಿಗಳು ಇಂದು ಕನಸಿನ ಮಾತುಗಳು ಕೇವಲ ಅನುದಿನ ಕನಸಿರುಳು. ಸುಖವೆಂಬ ಮಾತೆಲ್ಲಿ ನೆಮ್ಮದಿಯೂ ಇನ್ನೆಲ್ಲಿ, ಸುಖವೆಂಬ ಮಾತೆಲ್ಲಿ ನೆಮ್ಮದಿಯೂ ಇನ್ನೆಲ್ಲಿ, ನೆಮ್ಮದಿಯೂ ಇನ್ನೆಲ್ಲಿ. ಕಣ್ಣೀರ ಕೆರೆಯೊಳಗೆ ಇರುವ ಜೀವಿಗಳು ಇಂದು ದೇವರೇ, ಅಯ್ಯೋ ದೇವರೇ, ಪಾಪು ಜ್ವರದಿಂದ ವಿಪರೀತವಾಗಿ ಬಳಲುತ್ತಿದ್ದರು. ಒಳ್ಳೆ ಡಾಕ್ಟರ್ನ ತೋರಿಸಿ ಅವನಿಗೆ ಚಿಕಿತ್ಸೆ ಕೊಡಲು ಆಗದಂತಹ ನಮ್ಮಂತಹ ದುರ್ದೈವಿ ತಂದೆ ತಾಯಿಗಳ ಜನ್ಮಕ್ಕೆ ಧಿಕ್ಕಾರವಿರಲಿ ಮಗು, ಧಿಕ್ಕಾರವಿರಲಿ. ನಾನೀಗ ಏನು ಮಾಡಲಿ? ಯಾರಲ್ಲಿ ಆದರೂ ಸಾಲ ಕೇಳಿ ಬರುತ್ತೇನೆಂದು ಹೇಳಿ ಹೋದ ನನ್ನ ಪತಿ ದೇವರು ಇಷ್ಟು ಹೊತ್ತಾದರೂ ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ? ಪಾಪು, ಅಳಬೇಡ ಕನ್ನ, ಅಳಬೇಡ ಪಾಪು, ಅಳಬೇಡ. ಹತ್ತು ಹತ್ತು ಹೈರಾಣ ಆಗದಿರು ಕನ್ನ, ಹತ್ತು. ಅಳಬೇಡ ಕಂದ, ಅಳಬೇಡ. ಅಯ್ಯೋ ಅಯ್ಯೋ ದೇವರೇ, ಪಾಪುವಿನ ಮೈ ಸುಡ್ತಾ ಇದೆ. ಪಾಪು ಏನಾಗಿದೆ? ಪಾಪು ಏನಾಗಿದೆ? ಪಾಪು ಅಳಬೇಡ ಕನ್ನ, ಅಳಬೇಡ. ಅಯ್ಯೋ ಅಯ್ಯೋ, ಪಾಪುವಿನ ಮೈ ತಣ್ಣಗಾಗ್ತಾ ಇದೆ, ಅಲ್ಲ ತಣ್ಣಗಾಗ್ತಾ ಇದೆ. ದೇವರ
ದೇವರೇ, ನನ್ನ ಪಾಪುವಿನ ಮೈ ತಣ್ಣಗಾಗಿದೆ. ಪಾಪುವಿನ ಮೈ ತಣ್ಣಗಾಗಿದೆ. ಪಾಪು 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 ನಮ್ಮನ್ನೆಲ್ಲ ಬಿಟ್ಟು ಶಿವನ ಪಾದವನ್ನೇ ಸೇರಿ ಬಿಟ್ಟಿಯ. ಪಾಪು ಶಿವನ ಪಾದವನ್ನೇ ಸೇರಿ ಬಿಟ್ಟಿಯ. ಯಾಕಪ್ಪ ಯಾಕಪ್ಪ ತಂದೆ ನಮ್ಮ ಮೇಲೆ ಈ ರೀತಿಯಲ್ಲಿ ಸೇಡನ್ನ ತೀರಿಸಿಕೊಳ್ತಾ ಇದ್ದೀಯ? ನಮ್ಮ ವಂಶದ ಕುಡಿಯನ್ನೇ ಸಹ ನಿನ್ನ ಪಾದದಲ್ಲಿ ಸೇರಿಸಿಕೊಂಡೇನಪ್ಪ, ಸೇರಿಸಿಕೊಂಡೆಯ. ಅಯ್ಯೋ ನನ್ನ ಕಂದ ಕಂದ. ಎದೆಗವಿಟ್ಟುಕೊಂಡು ಯಾಕೆ ಬಿಕ್ಕಿ ಬಿಕ್ಕಿ ಹೇಳುತ್ತಿರುವೆ ಸುವಿಧ? ಇನ್ನೆಲ್ಲಿಯ ಪಾಪು ಸ್ವಾಮಿ, ಇನ್ನೆಲ್ಲಿಯ ಪಾಪು? ಪಾಪು ನಮ್ಮನ್ನೆಲ್ಲ ಬಿಟ್ಟು ಶಿವನ ಪಾದವನ್ನೇ ನಮ್ಮ ವಂಶದ ಕುಡಿ ನಮ್ಮಿಂದ ದೂರವಾದನೆ. ಹೇ ದೇವರೇ, ಯಾವ ಅಪರಾಧಕ್ಕಾಗಿ ನನಗೆ ಈ ಶಿಕ್ಷೆಯನ್ನು ಕೊಟ್ಟೆ ದೇವರೇ? ನಮ್ಮ ಮಗುವಿನ ಮುಖವನ್ನು ನೋಡಿ ನಾವು ಎಲ್ಲ ಕಷ್ಟ ಕಾರ್ಪಣ್ಯಗಳು ಅದನ್ನು ನಮ್ಮಿಂದ ಕಿತ್ತುಕೊಂಡು ಬಿಟ್ಟೆಯ ಶಿವನೇ. ನಮ್ಮ ಪ್ರಾರಬ್ಧ ಕರ್ಮಕ್ಕೆ ದೈವವನ್ನ ದೂಷಿಸಿ ಏನು ಪ್ರಯೋಜನವಿಲ್ಲ ಸ್ವಾಮಿ. ದೇವರಂತೆ ದೇವರು, ದೇವರು ಎಂಬುದು ಭಕ್ತರ ಪರಿಕಲ್ಪನೆ ಸ್ವಾಮಿ, ಭಕ್ತರ ಪರಿಕಲ್ಪನೆ. ಆ ಪರಮಾತ್ಮನು ಇದ್ದದ್ದೇ ಆದರೆ ನಮ್ಮ ವಂಶದ ಕುಡಿಯನ್ನೇ ನಮ್ಮಿಂದ ಕಿತ್ತುಕೊಳ್ಳುತ್ತಿರಲಿಲ್ಲ. ಅವನು ದೇವನಲ್ಲ, ಅವನು ದೇವನಲ್ಲ, ದೇವನಲ್ಲ. ಪುತ್ರ ಶೋಕದ ದುಃಖವನ್ನು ಮರೆಯಲು ಪ್ರಯತ್ನಿಸು ಸುವಿಧ. ಕುಳಿತರೆ ಆ ಶಿವನಲ್ಲಿ ಐಕ್ಯನಾದ ನಮ್ಮ ಕಂದ ಹಿಂದಿರುಗಿ ಬರುವನೇ? ಇಲ್ಲ ಸುವಿಧ, ಇಲ್ಲ. ಪ್ರಪಂಚದಲ್ಲಿ ಹುಟ್ಟಿದವರು ಒಂದಲ್ಲ ಒಂದು ದಿನ ಸಾಯಲೇಬೇಕು ಸುವಿಧ, ಸಾಯಲೇಬೇಕು. ಹುಟ್ಟು ಸಾವು ಯಾರ ಸ್ವಾಧೀನದಲ್ಲೂ ಇಲ್ಲ ಸುವಿಧ, ಯಾರ ಸ್ವಾಧೀನದಲ್ಲೂ ಇಲ್ಲ. ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ. ಹುಟ್ಟು ಸಾವುಗಳ ನಡುವೆ ಬದುಕು ಒಂದು ಕ್ಷಣ. ಸುವಿಧ, ಪ್ರಪಂಚದಲ್ಲಿ ಮಾನವರೆಲ್ಲ ಜೀವಂತವಾಗಿರುತ್ತಿದ್ದರೆ ಎಲ್ಲರೂ ಚಿರಂಜೀವಿಗಳಾಗಿ ಬಿಡುತ್ತಿದ್ದರು. ಸುವಿಧ ನಮ್ಮ ಮತ್ತು ನಮ್ಮ ಪಾಪುವಿನ ಋಣಾದು ಬಂದ ಇಷ್ಟೇ ಎಂದು ತಿಳಿದು ಅವನ ಅಗಲುವಿಕೆಯ ನೋವನ್ನು ಮರೆತು ಅವನ ಅಂತ್ಯ ಸಂಸ್ಕಾರದ ಸಿದ್ಧತೆ ಮಾಡೋಣ ಸುವಿಧ. ಹೌದು ಸ್ವಾಮಿ. ನಮ್ಮ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತದೆ ಸ್ವಾಮಿ, ಏನೇ ಆಗುತ್ತದೆ. ನಾವೇನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ಕಣ್ಣ ಮುಚ್ಚೆ ಕಾಡೆ ಗೋಡೆ ಆಟ ನಮ್ಮ ಬಾಳು, ಯಾರ್ಯಾರ ನೇರಿದೆ ಬಲ್ಲೋ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆ ಗೋಡೆ ಆಟ ನಮ್ಮ ಬಾಳು, ಯಾರ್ಯಾರ ನೇರಿದೆ ಬಲ್ಲೋ ಯಾರು ಹೇಳು. ಅಯ್ಯೋ ನಮ್ಮ ಪ್ರೀತಿ ಸುಮಾ ಚಿತ್ತೆ ಏರುತ್ತಿದೆ, ಅಯ್ಯೋ ನನ್ನ ಪ್ರೀತಿ ಸುಮಾ ಚಿತ್ತೆ ಏರುತ್ತಿದೆ. ಕತೆ ಜೊತೆ ವ್ಯಥೆ ಮುಗಿ
ಕಣ್ಣ ಮುಚ್ಚೆ ಕಾಡೆ ಗೋಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣೆ ನೀನೇ ಬಲೋ ಯಾರು ಹೇಳು ಏನಾಗಿದೆ ನಮ್ಮಂದಿಗೆ? ನೋಡಿ ಮಿಸ್ಟರ್, ಅವನ ಪರಿಸ್ಥಿತಿ ತುಂಬಾ ಕೈಮೀರಿ ಹೋಗಿದೆ. ಅವನು ಪ್ರತಿದಿನ ಸೇವಿಸುತ್ತಿರುವ ಆಹಾರದಲ್ಲಿ ಸ್ಲೋ ಪಾಯ್ಸನ್ ಹಾಕಿ, ಅಷ್ಟೇ ಅಲ್ಲ ಡ್ರಿಂಕ್ಸ್ನಲ್ಲೂ ಕೂಡ ಸ್ಲೋ ಪಾಯ್ಸನ್ ಕೊಟ್ಟು ಅವನನ್ನು ಸೇವಿಸಲಿಕ್ಕೆ ಕೊಡ್ತಾ ಇರಬಹುದು. ಹೀಗಾಗಿ ಅವನ ರಕ್ತ ಕೆತ್ತಿ ಲಿವರ್ ಎಲ್ಲ ಹಾಳಾಗಿ ಕೊನೆಯ ಹಂತದಲ್ಲಿದ್ದಾನೆ. ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಪ್ರಯೋಜನ ಇಲ್ಲ ಕಂಡು. ಆದರೆ ಅವನು ಬದುಕಿರುವುದು ಇನ್ನು ಕೇವಲ ಕೆಲವೇ ದಿನಗಳಷ್ಟೇ. ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಸ್ವಾರ್ಥಿಗಳು ಸರ್, ಸ್ವಾರ್ಥಿಗಳು. ನಮ್ಮಣ್ಣ ಬೆಳ್ಳಗಿರುವುದೆಲ್ಲ ಹಾಲೆಂದು ಕುಡಿಯಲು ಹೋದ. ಅವನಿಗೇನು ಗೊತ್ತು ಸರ್, ಅದು ಹಾಲಲ್ಲ ವಿಷ ಅಂತ. ಅಂದ್ರೆ ವಿಷಯ ಹೀಗಿದೆಯಾ? ಹೌದು ಸರ್. ಎಂತೆಂಥ ತಮ್ಮ ಸ್ವಾರ್ಥ ಸಾಧನೆಗಾಗಿ ಏನೂ ಕೂಡ ಮಾಡಲಿಕ್ಕೆ ರೆಡಿ ಇರ್ತಾರೆ ನೋಡ್ರಿ. ಆದರೆ ಈ ವಿಷಯವನ್ನು ಅವರಿಗೆ ತಿಳಿಸಬಾರ್ದು. ಆಗಲಿ, ಅವನು ಆದಷ್ಟು ದಿನ ಬದುಕಿದರೆ ಅವನಿಗೆ ಅಷ್ಟೇ ದಿನ ಬದುಕಬಹುದು. ಬಿಟ್ಟರೆ ಮತ್ತು ಅವನಿಗೆ ಕೇವಲ 4 ದಿನ ಬದುಕಬಹುದು. ನೀವು ಅವರನ್ನು ಕರ್ಕೊಂಡು ಆಗಲಿ ಡಾಕ್ಟರ್. ದಾನ ಮಾಡಿರಣ್ಣ ನೀವು ಧರ್ಮ ನೀಡಿರಣ್ಣ, ದಾನ ಮಾಡಿರಣ್ಣ ನೀವು ಧರ್ಮ ನೀಡಿರಣ್ಣ. ದಾರಿ ಕಾಣದೆ ಬಳಲುತ್ತಲಿರುವೆ ಅನ್ನ ನೀಡಿರಣ್ಣ, ದಾರಿ ಕಾಣದೆ ಬಳಲುತ್ತಲಿರುವೆ ಅನ್ನ ನೀಡಿರಣ್ಣ, ಅನ್ನ ನೀಡಿರಣ್ಣ ನೀವು ಅನ್ನ ನೀಡಿರಣ್ಣ. ದಾನ ಮಾಡಿರಣ್ಣ ನೀವು ಧರ್ಮ ನೀಡಿರಣ್ಣ, ದಾನ ಮಾಡಿರಣ್ಣ ನೀವು ಧರ್ಮ ನೀಡಿರಣ್ಣ. ತಾಯಿ ಸ್ವರೂಪರಾದ ಪುಣ್ಯಾತ್ಮರೇ, ನನಗೆ ಯಾರಾದರೂ ಸಹಾಯ ಮಾಡಿ. ಅಂಗವಿಕಲನಾದ ನನ್ನಿಂದ ದುಡಿಯಲು ಶಕ್ತನಾಗಿದ್ದೇನೆ. ನನ್ನ ಹೆತ್ತ ಮಗನನ್ನು ನಾನು ಕಳೆದುಕೊಂಡೆ. ನನ್ನ ಹೆಂಡತಿ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾಳೆ. ಅವಳ ಚಿಕಿತ್ಸೆಗೆ ನನ್ನಲ್ಲಿ ಹಣವಿಲ್ಲದಾಗಿದೆ. ಯಾರಾದರೂ ಉಪಕಾರ ಮಾಡಿದರೆ ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ದಯವಿಟ್ಟು ಯಾರಾದರೂ ಸಹಾಯ ಮಾಡಿ. ಕಳೆದ 5-6 ದಿನಗಳಿಂದ ಭಿಕ್ಷೆ ಬೇಡಿದರು. ಕೇವಲ 1,000 ರೂಪಾಯಿ ಮಾತ್ರ ಕೊಡಿದೆ. ಇನ್ನು ನನ್ನ ಪತ್ನಿಗೆ ಚಿಕಿತ್ಸೆ ಕೊಡಲು ಏನು ಮಾಡಲಿ? ಅಯ್ಯೋ ದೇವರೇ,
ಎಂದು ನನ್ನ ಅಭಿಮಾನಿಗಳು ಒಂದು ಅಮೂಲ್ಯ ವಸ್ತುವನ್ನು ಕೊಟ್ಟಿದ್ದರು. ಅದನ್ನು ಮಾರುವುದಿಲ್ಲವೆಂದು ನಾನು ಈಗಾಗಲೇ ಪ್ರತಿಜ್ಞೆ ಮಾಡಿದ್ದೆ. ಆದರೆ ಅದನ್ನು ಮಾರುವುದಿಲ್ಲವೆಂದು ನನ್ನ ಹೆಂಡತಿಗೂ ನಾನು ಪ್ರಮಾಣ ಮಾಡಿದ್ದೆ. ಆದರೆ ನನ್ನ ಇಂದಿನ ಈ ದುರಂತ ಸ್ಥಿತಿಗೆ ಇದನ್ನು ಮಾರದೆ ನನಗೆ ವಿಧಿಯಿಲ್ಲ. ನಾನು ಏನು ಮಾಡಲಿ? ಅಯ್ಯೋ ದೇವರೇ, ಅಯ್ಯೋ ದೇವರೇ, ಏನು ಮಾಡಲಿ? ಸ್ವಾಮಿ, ನಾನೊಬ್ಬ ಕಲಾವಿದ. ಅಂದು ಅಭಿಮಾನಿಗಳು ಕೊಟ್ಟ ಈ ಬಂಗಾರದ ಪದಕವನ್ನ ನನ್ನ ಸ್ಥಿತಿ ದುಸ್ಥಿರವಾದ್ದಕ್ಕೆ ಮಾರಲು ತಂದಿದ್ದೇನೆ. ದಯವಿಟ್ಟು ತೆಗೆದುಕೊಂಡು. ಏಯ್, ನೋಡಿದರೆ ಭಿಕ್ಷುಕ ಕಳ್ಳನ ಹಾಗೆ ಕಾಣ್ತಿರುವೆ. ಯಾರ್ದೋ ಕದ್ದು ತಂದು ತಾನು ಹಾಗೆ ಹೀಗೆ ಎಂದು ಸುಳ್ಳು ಹೇಳ್ತಿದ್ಯಾ? ನಿನ್ನಂತ ಕಳ್ಳರ ವಸ್ತು ನಾವು ತೆಗೆದುಕೊಂಡರೆ ನಾಳೆ ನಾವು ಜೈಲಿಗೆ ಹೋಗ್ಬೇಕಾಗುವುದು. ಇಲ್ಲ ಸ್ವಾಮಿ, ನಾನು ಕಳ್ಳನಲ್ಲ. ಹಲೋ, PSI ಸಾಹೇಬ್ರೇನು? ನೋಡಿ, ನಾನು ಮೇನಕಾ ಜ್ಯುವೆಲರ್ಸ್ ಅಂಗಡಿಯಿಂದ ಮಾತನಾಡ್ತಿರೋದು. ನಮ್ಮ ಅಂಗಡಿಯಲ್ಲಿ ಒಬ್ಬ ಬಂಗಾರ ವಸ್ತು ಮಾಡು ಬಂದಿದ್ದಾನೆ. ನೋಡಿದರೆ ಕಳ್ಳನಂತೆ ಕಾಣ್ತಾ ಇದ್ದಾನೆ. ಯಾವುದಕ್ಕೂ ನೀವು ಬಂದು ಅವನನ್ನ ವಿಚಾರಿಸಿ. ಇಲ್ಲ ಸ್ವಾಮಿ, ಇಲ್ಲ, ನಾನು ಕಳ್ಳನಲ್ಲ. ಸ್ವಂತ ಒಡವೆ, ನಾನು ಕಳ್ಳನಲ್ಲ ಸ್ವಾಮಿ, ಕಳ್ಳನಲ್ಲ. ಈ ದೇವರನ್ನ ನೋಡಿಕೊಳ್ಳುವವರು ಯಾರು? ದೇವ ನೋಡಿಕೊಳ್ಳುವವರು ಯಾರು? ನನ್ನ ಕಾಯಿಲೆಯ ಬಗ್ಗೆ ಗೌಪ್ಯವಾಗಿ ವಿಷಯವನ್ನ ಅವರಿಗೆ ತಿಳಿಸದೇ ಇದ್ದರು. ಡಾಕ್ಟರಿಂದ ವಿಷಯವನ್ನ ತಿಳಿದು ನನ್ನನ್ನ ಗುಣಪಡಿಸಲೇಬೇಕು ಎಂಬ ನಿರ್ಧಾರದಿಂದ ಭಿಕ್ಷೆ ಬೇಡಿ ಸಾಲದ್ದಕ್ಕೆ ಮನೆಯಲ್ಲಿದ್ದ ಬಂಗಾರದ ಪದಕವನ್ನೇ ಮಾರಲು ಹೋದಾಗ ಈ ನಿರ್ದಯಿ ಸಮಾಜ ಅವರನ್ನ ಕಳ್ಳನೆಂದು ನಿರ್ಧರಿಸಿ ಲಾಕಪ್ಪಿನಲ್ಲಿ ಹಾಕಿ ಅವರನ್ನ ಚಿತ್ರಹಿಂಸೆ ಕೊಡುವ ರೀತಿಯಲ್ಲಿ ಅವರನ್ನ ಹಿಂಸೆ ಕೊಡ್ತಾ ಇದ್ದಾರೆ. ನನ್ನ ಗಂಡ ಕಳ್ಳನಲ್ಲ. ದಯವಿಟ್ಟು ಅವರನ್ನ ಬಿಟ್ಟು ಬಿಡಿ ಎಂದು ಅಂಗಲಾಚಿ ಕಣ್ಣೀರು ಸುರಿಸಿ ಬೇಡಿಕೊಂಡರು. ಕರುಣೆ ತೋರದ ಆರಕ್ಷಕ ಅಧಿಕಾರಿಗಳು ಮುಚ್ಚಳಿಕೆಯನ್ನ ಕೊಟ್ಟ ಹೊರತು ನನ್ನ ಗಂಡನನ್ನ ಬಿಡುವುದಿಲ್ಲವೆಂದು ಖಂಡಿತವಾಗಿಯೇ ಹೇಳಿಬಿಟ್ಟರು. ನಾನೀಗ ಏನು ಮಾಡಲಿ? ನನ್ನವರನ್ನ ಕರೆದುಕೊಂಡು ಬರಲು ನಾನೀಗ ಏನು ಮಾಡಲಿ? ಹೇ ಪರಮಾತ್ಮ, ನನ್ನ ಪಾಪುನ ನೀನು ಕರೆದುಕೊಂಡಂತೆ ನನ್ನ ಪತಿ ದೇವರನ್ನ ಕರೆದುಕೊಂಡು ನಮ್ಮ ಬದುಕನ್ನೇ ಕೋಣೆಗೊಳಿಸುತ್ತದೆ. ಆಯಾಸ ಮಾಡ್ಕೊಳ್ಬೇಡಮ್ಮ. ಸೋದರಿ, ಏನಾಯ್ತಮ್ಮ ನಿನ್ನ ಈ ಪರಿಸ್ಥಿತಿ? ನನ್ನ ಜೀವಿತದ ಕೊನೆಯ ದೃಶ್ಯದಲ್ಲಿ ನಿನ್ನ ದರ್ಶನವಾಯಿತಲ್ಲ ಅಣ್ಣ, ನಾನೇ ಭಾಗ್ಯಶಾಲಿ ಅಣ್ಣ. ಆಯಾಸ ಮಾಡಿಕೊಳ್ಳದಿರು ಸಹೋದರಿ, ಆಯಾಸ ಮಾಡಿಕೊಳ್ಳದಿರಿ ಸಹೋದರಿ. ಈ ಸ್ವರವನ್ನ ನಾನು ಎಲ್ಲೋ ಕೇಳಿದಂತೆ ಭಾಸ. ಪ್ರದೀಪಣ್ಣ, ಯಾರಣ್ಣ ಧ್ವನಿ? ಯಾರದಣ್ಣ ಧ್ವನಿ? ಸೋದರಿ, ಇವರು ನಮ್ಮಣ್ಣ ಕುಬೇರನಮ್ಮ. ನಮ್ಮ ಅಣ್ಣ ಕುಬೇರ? ಅಂದು ಮನಸಾರೆ ಪ್ರೀತಿಸಿದವನೊಂದಿಗೆ ನಾನು ಮನೆಯನ್ನ ಬಿಟ್ಟು ತೊರೆದು ಹೋಗುವಾಗ, ಅಣ್ಣ ನನಗೆ ತವರು ಮನೆಯ ಕೊನೆಯ ಉಡುಗೊರೆ ಏನಾದರೂ ಕೊಡಣ್ಣ ಎಂದು ಕೈ ಬೇಡಿ ಕೇಳಿದಾಗ ಭಿಕ್ಷಾ ಪಾತ್ರೆಯನ್ನೇ ಕೊಟ್ಟಂತ ಅಗರೊಬ್ಬ ಶ್ರೀಮಂತ ಕುಬೇರರವರು ನನ್ನಂತ ದರಿದ್ರನ ಮನೆಗೆ ವಿಚಿತ್ರವಾಗಿದೆ ಸನ್ನಿವೇಶ ಅಣ್ಣ, ವಿಚಿತ್ರವಾಗಿದೆ.
ಬೇಡ ತಂಗಿ. ಅಂದು ನಿಮ್ಮನ್ನು ತುಚ್ಛೀಕರಿಸಿ ಅಪಮಾನ ಮಾಡಿದ ಪ್ರತಿಫಲವೇ ಆ ವಂಚಕರ ಸಂಚಿಕೆ ಬಲಿಯಾಗಿ ನನ್ನ ದೃಷ್ಟಿಯನ್ನು ಕಳೆದುಕೊಂಡದಲ್ಲದೆ ಎಲ್ಲ ಸರ್ವಸ್ವವನ್ನು ತ್ಯಜಿಸಿ ಇಂದು ಬೀದಿಯ ಭಿಕಾರಿಯಾದೆ. ಅಂದು ನಾನು ನಿನಗೆ ಏನಾದರೂ ಕೊಡು ಅಣ್ಣ ಅಂತ ಹೇಳಿದಾಗ ನಿನ್ನ ಕೈಯಲ್ಲಿ ಕೊಟ್ಟ ಭಿಕ್ಷಾ ಪಾತ್ರೆಯೇ ನನಗಿಂದು ನನ್ನ ಕೈಯಲ್ಲಿ ಬಂತಮ್ಮ. ಏನು ಮಾಡುದು ಸಹೋದರಿ? ಸುವಿಧಾ, ಪಶ್ಚಾತ್ತಾಪದಿಂದ ನಂದು ಬೆಂದ ನಮ್ಮ ಹಿರಿಯಣ್ಣನ ಮನಸ್ಸನ್ನು ನೋಯಿಸಬೇಡಮ್ಮ. ಅಣ್ಣ, ನಾನು ನೊಂದು ಮಾತನಾಡಿದ್ದಕ್ಕೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಣ್ಣ. ಅಣ್ಣ, ಎಲ್ಲ ವಿಧಿ ವಿಲಾಸ ಏನಾಗ್ತಾ ಇದೆಯಮ್ಮ ತಂಗಿ? ಏನೆಂದು ಹೇಳಲಣ್ಣ, ಏನೆಂದು ಹೇಳಲಿ? ಹೊಟ್ಟೆ ನೋವಿನಿಂದ ಬಳಲಿ ಬಳಲಿ ಕೆಮ್ಮಿ ಕೆಮ್ಮಿ ರಕ್ತಮೈ ಕಾರಿ ಬಂದಂತಾಗುತ್ತಿದೆ ಅಣ್ಣ. ಯಾವ ಡಾಕ್ಟ್ರಿಂದಲೂ ಗುಣಪಡಿಸುವಂತ ಕಾಯಿಲೆ ಅಣ್ಣಲ್ಲ, ಕಾಯಿಲೆ ತಂಗಿ. ನಿನಗಾಗಿರುವ ರೋಗಕ್ಕೆ ಲಕ್ಷ ರೂಪಾಯಿ ಖರ್ಚು ಮಾಡಾದರೂ ನಿನ್ನನ್ನು ತಂಗಿ. ಯಾಕಂದರೆ ನಿನ್ನಣ್ಣ ಈಗ ದೇಶ ಸೇವೆ ಮಾಡುವ ಸೈನ್ಯಕ್ಕೆ ಸೇರಿಕೊಂಡಿದ್ದಾನೆ. ಅಣ್ಣ, ನೀನು ದೇಶ ಸೈನಿಕನಾಗಿದ್ದಕ್ಕೆ ನಾನು ತುಂಬಾ ಹೆಮ್ಮೆ ಪಡುತ್ತೇನಣ್ಣ, ತುಂಬಾ ಹೆಮ್ಮೆ ಪಡುತ್ತೇನೆ. ಸೋದರಿ ತಂಗಿ, ಆ ಚಂದ್ರಧರ ಎಲ್ಲಿರುವನಮ್ಮ? ಏನೆಂದು ಹೇಳಲಲ್ಲ, ನಮ್ಮ ದುರ್ದೈವದ ಕಥೆಯಲ್ಲ. ನನ್ನ ಪತಿ ದೇವರನ್ನ ಪೊಲೀಸರು ಹಿಡಿದುಕೊಂಡು ಹೋಗಿ ಲೋಕಪ್ಪಿನಲ್ಲಿ ಹಾಕಿದ್ದಾರೆ ಅಣ್ಣ, ಲೋಕಪ್ಪಿನಲ್ಲಿ. ಯಾರು ಹೋಗ್ಲಿಲ್ವೇ? ಇಲ್ಲಣ್ಣ, ಇಲ್ಲ. ನಮ್ಮ ಪ್ರಾರಬ್ಧ ಕರ್ಮಕ್ಕೆ ದೈವವನ್ನು ದೂಷಿಸಿ ಏನೂ ಪ್ರಯೋಜನವಿಲ್ಲ. ನಮ್ಮ ಜೀವನವೇ ಏನಾಗಿ ಹೋಯಿತಣ್ಣ, ಏನಾಗಿ ಹೋಯಿತು. ಯಾಕೆ ನರಳುತ್ತಿರುವೆ ಸುವಿಧಾ? ಸ್ವಾಮಿ, ಏನಾಯ್ತು ಸುವಿಧಾ? ಸ್ವಾಮಿ, ನನ್ನ ಜೀವಿತದ ಕೊನೆಯ ದೃಶ್ಯದಲ್ಲಿ ನಾನು ನಿಮ್ಮನ್ನ ನೋಡುತ್ತೇನೋ ಇಲ್ಲವೋ ಅಂದುಕೊಂಡಿದ್ದೆ. ಆದರೆ ಆ ಭಾಗ್ಯವನ್ನ ಆ ಪರಮಾತ್ಮ ನನಗೆ ಕಲ್ಪಿಸಿಕೊಟ್ಟ. ಅಣ್ಣಂದಿರ, ಈ ನಿಮ್ಮ ತಂಗಿಯ ಮೇಲೆ ನಿಮಗೆ ಪ್ರೀತಿ, ವಿಶ್ವಾಸ, ಮಮತೆ ಇದ್ದರೆ ನಾನು ದೇವನ ಪಾದವನ್ನ ಸೇರಿದ ಮೇಲೆ ನನ್ನ ಪತಿ ದೇವರನ್ನ ಪರದೇಶಿಯನ್ನಾಗಿ ಮಾಡಬೇಡಿ ಅಣ್ಣ, ಪರದೇಶಿಯನ್ನಾಗಿ ಮಾಡಬೇಡಿ. ಇದು ನನಗೆ ನಿಮ್ಮ ಕೊನೆಯ ಆಶೆ ಅಲ್ಲ, ಕೊನೆಯ ಆಶೆ. ದಯವಿಟ್ಟು ನೆರವೇರಿಸಿಕೊಳ್ಳೋಣ, ನೆರವೇರಿಸಿಕೊಳ್ಳೋಣ. ಆಗ್ಲಮ್ಮ. ಸುವಿಧಾ, ನೀನು ಸಾಯಬಾರದು. ನೀನು ಸತ್ತರೆ ನಾನು ಬದುಕಲಾರೆ ಸುವಿಧಾ, ಬದುಕಲಾರೆ. ಸ್ವಾಮಿ, ನೀವು ಬದುಕಬೇಕು ಸ್ವಾಮಿ, ನೀವು ಬದುಕಬೇಕು. ಪಾಪು ಪಾಪು ನನ್ನನ್ನ ಕರೆಯುತ್ತಿದ್ದಾನೆ. ಪಾಪು ಪಾಪು ಸುವಿಧಾ,
ಕೊನೆಗೂ ನನ್ನನ್ನು ಬಿಟ್ಟು ಒಂಪಟ್ಟಿಯಾಗಿ ಬಿಟ್ಟು ಹೊರಟು ಹೋದೆಯಾ ಸುಮಿತಾ, ಹೊರಟು ಹೋದೆಯಾ? ತವರು ಮನೆಯ ಹುಡುಗರ ಮೇಲೆ ನಿನ್ನ ಮೇಲೆ ಅತಿಯಾದ ಆಸೆ ಇತ್ತು, ವ್ಯಾಮೋಹ ಇತ್ತು. ಇಂದು ನಾನು ಭಿಕಾರಿಯಾದ ನಾನು ನಿನಗೆ ಏನು ಪಡಲಿ ತಂಗಿ, ಏನು ಪಡಲಿ? ಸುವಿಧಾ, ಸುವಿಧಾ, ನಿನ್ನ ಅಗಲುವಿಕೆಯಿಂದ ನಾನಿನ್ನು ಬದುಕಲಾರೆ ಸುವಿಧಾ, ನಾನು ಬದುಕಲಾರೆ. ನಟ ಸಾಮ್ರಾಟ ಓರ್ವ ನಟದ ಬಣ್ಣ ಅಳಿಸಿ ಹೋಗಿ ತೆರೆಯ ಮರೆಯಿಂದ ಸರಿದು ಅವನ ಅಂಕದ ಪರದೆ ಜಾರಿತು. ಅಯ್ಯೋ, ನನ್ನ ಸತಿ ಜಗತ್ತಿನ ನಂಟನ್ನು ಕಳೆದುಕೊಂಡು ಆ ಲೋಕದಲ್ಲಿ ಆನಂದದಿಂದ ನಡೆಯುತ್ತಿರುವಾಗ ನಾನು ಈ ಸ್ವಾರ್ಥಿ ಲೋಕದಲ್ಲಿ ಬದುಕಲಾರೆ ಸುವಿಧಾ, ನಾನು ಬದುಕಲಾರೆ. ಅದೋ ನನ್ನ ಪಾಪು, ನನ್ನ ಸುವಿಧಾ, ನನ್ನನ್ನು ಬಾ ಎಂದು ಕರೆಯುತ್ತಿದ್ದಾರೆ. ಸುವಿಧಾ, ಸುವಿಧಾ, ಪಾಪು, ಸುವಿಧಾ. ನಾನೇ ಹೊಣೆಗಾರ. ಇಲ್ಲ ಇಲ್ಲ ಅಣ್ಣ, ಇಲ್ಲ, ಇದಕ್ಕೆಲ್ಲ ನೀನು ಹೊಣೆಗಾರನಲ್ಲ. ರಾಗಿಣಿ ರಣಧೀರರು ಇದಕ್ಕೆ ಹೊಣೆಗಾರರು. ಅವರ ಅಂತ್ಯ ಮಾಡಿದಾಗಲೇ ನಮ್ಮೆಲ್ಲರ ಮನಸ್ಸಿಗೆ ಸಿಗುವುದು ಸಮಾಧಾನವಲ್ಲ, ಸಮಾಧಾನ. ಹೌದು ಪ್ರದೀಪ, ಆ ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು ಪ್ರದೀಪ. ಅದಕ್ಕೆ ನೀನು ಅವಕಾಶ ಮಾಡಿತಗೋ. ಅಣ್ಣ, ಅವರು ಈ ಭೂಮಿಯಲ್ಲಿ ಯಾವ ಗುಹೆಯಲ್ಲಿ ಅಡವಿ ಕುಳಿತಾರೋ ಸರಿ, ಅವರನ್ನು ಹುಡುಕಿ ಅವರಿಗೆ ತಕ್ಕ ಶಾಸ್ತಿ ಮಾಡದಿದ್ದರೆ ಈ ಪ್ರದೀಪ ನಿನ್ನ ತಮ್ಮನೇ ಅಲ್ಲ ಅಣ್ಣ. ಕಡೋ ಅಣ್ಣ, ನಿನ್ನ ತಮ್ಮನೇ ಅಲ್ಲ ಅಣ್ಣ. ನಡಿ, ಮೊದಲು ಇವರ ಸಂಸ್ಕಾರ ಮಾಡೋಣ. ನಡಿ ಅಣ್ಣ. ಈ ಪ್ರಪಂಚದಲ್ಲಿ ಮಹಾಮೇಧಾವಿ ಅನ್ನಬೇಕು ನನಗೆ. ಮಾನವನ ಕೈಯಲ್ಲಿ ಒಂದು ಹೆಣ್ಣು ಗೊಂಬೆ ಇದ್ದರೆ ಅವನು ರಾಜ ರೋಷವಾಗಿ ಬದುಕಬಲ್ಲ ಎಂಬ ಮಾತು ನಿಜ. ಆದರೆ ಈ ರಣಧೀರನ ಸತ್ತಾಗಿದ್ದು ಆ ನನ್ನ ಆಸ್ತಿ ಆ ಹಠಮಾರಿ ಹೆಣ್ಣು ರಾಗಿಣಿ ಹೆಸರಿಗೆ ಇದೆ. ಅವಳು ನನ್ನ ಕೈವಶ ಮಾಡಲು ಹಿಂದೆ ಮುಂದೆ ನೋಡುತ್ತಿರುವಳು. ಹೌದು, ಆ ಹಠಮಾರಿ, ಆ ಮಾಯಾಂಗಿನಿ ನನ್ನ ಹೆಸರಿಗೆ ಮಾಡಲು ಅವಳು ಹಿಂದಿರುತ್ತಿರುವಳು. ಆದರೆ ಅವಳಿಗೆ ಮತ್ತೊಬ್ಬ ವಿಟ ಸಿಕ್ಕರೆ ನಾಳೆ ನನ್ನಗೂ ಮೋಸ ಮಾಡಲು ಹಿಂಜಿರೇಳಾರಳು ಈ ವಿಚಾರಣೆ ಹೆಣ್ಣು. ಈ ಮಾಯಾಂಗಿನಿ ಹೆಣ್ಣಿಗೆ ಒಂದು ಗತಿ ಕಾಣಿಸಲೇಬೇಕು. ರಾಗಿಣಿ, ಬಂದೆ ನಿನಗೆ
ಯಮನ ಲೋಕಕ್ಕೆ ಕಳಿಸಲು ಈ ಹೆಣ್ಣಿಗೆ ಯಮ ಲೋಕಕ್ಕೆ ಕಳಿಸಿ ಸರ್ವ ಆಸ್ತಿಯೊಂದಿಗೆ ನಾನು ಇಲ್ಲಿಂದ ಪಲಾಯನೆಗೈಯಬೇಕು. ಆ ನಿದ್ರೆಯಲ್ಲಿಯೇ ಅವಳಿಗೆ ಕಳಿಸಬೇಕು ಯಮ ಲೋಕಕ್ಕೆ. ನೀನೇ ನನ್ನ ಸರ್ವಸ್ವ ಅಂತ ತಿಳಿದು ಬಂದಿರೋ ಈ ನಲ್ಲೆಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನಿಸ್ತೇನೋ ಚಾಂಚಲ. ಹಾಗಣೆ ನೀನು ನನ್ನ ಆಸ್ತಿ ನನ್ನ ಕೈವಶ ಮಾಡಿದರೆ ಸರಿ, ಇಲ್ಲವಾದರೆ ಇಲ್ಲದಿದ್ರೆ ನಿನ್ನಂತ ನಾನು ಯಮನ ಪಾದಕ್ಕೆ ಏನ್ ಮಾಡ್ತೀಯೋ ನೀನು? ನೋಡು, ಈ ಆಸ್ತಿಯನ್ನ ಕಬಳಿಸುವುದಕ್ಕೆ ನೀನು ನನಗೆ ಸಪೋರ್ಟ್ ಮಾಡಿದ್ದು ನಿಜ. ಆದ್ರೆ ಇದಕ್ಕಾಗಿ ನೂರಾರು ವೇಷವನ್ನು ಹೊತ್ತವಳು ನಾನು. ಅಷ್ಟೇ ಅಲ್ಲ, ಈಗ ಈಗ ಈ ಆಸ್ತಿ ಎಲ್ಲ ನನ್ನ ಹೆಸರಿಗಿದೆ ಅಂದಾಗ ನೋಡೋ, ನಿನ್ನ ಅವಶ್ಯಕತೆ ನನಗೂ ಇಲ್ಲ. ಒಂದು ಮಾತು ನೆನ್ಪಿಟ್ಕೋ, ಹೆಣ್ಣಿನಲ್ಲಿ ಹಣ ಮತ್ತು ಯೌವನ ಇದೆ ಅಂತಾದ್ರೆ ನಿನ್ನಂತಹ ನೂರಾರು ನಾಯಿಗಳು ನನ್ನ ಮನೆಯ ಬಾಗಿಲು ಕಾಯೋದಕ್ಕೆ ಸಿದ್ಧವಾಗಿದ್ದಾರೆ. ನಾನು ಯಾರು ಗೊತ್ತಾ? ಮದುವೆಯಾದ ಪ್ರಥಮ ದಿನದ ರಾತ್ರಿಯಲ್ಲಿ ನನ್ನ ಗಂಡನಿಗೆ ಕುಡಿಯುವ ಹಾಲಿನಲ್ಲಿ ವಿಷ ಹಾಕಿ ಬಂದವಳು ನಾನು. ಅಂದಾಗ ನಿನಗೆ ನಾನ್ ಹೆದರ್ತೀನೇನೋ ರೆಸ್ಕಲ್. ನಿನ್ನಂತ ನಾಯಿ ಈ ಭೂಮಿ ಮೇಲೆ ಬದುಕಿರಬಾರ್ದು. ಏನ್ ಮಾಡ್ತೀಯ? ನೋಡು, ಹತ್ತಿರ ಬರಬೇಡ. ನನ್ನಿಂದಲೇ ಇನ್ನೊಬ್ಬರಿಗೆ ನಿನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ನಿನ್ನ ಪ್ರಾಣ ನಾಮ ಕೈಯಲ್ಲಿ. ಯಾರವರು? ಪ್ರದೀಪ, ದೇಶದ ವೀರ ಸೈನಿಕ. ನೀನು? ಹೌದು, ನಾನೇ ಪ್ರದೀಪ. ಮಿಸ್ಟರ್ ರಣಧೀರ, ನೀವು ತಿಳ್ಕೊಂಡಾಗೆ ನೀವು ರಚಿಸಿದ ಚಕ್ರವ್ಯೂಹದಲ್ಲಿ ನಾನು ಸಿಲುಕಿ ಸತ್ತಿದ್ದೇನೆ ಅಂದ್ರೆ ನೀವು ತಿಳ್ಕೊಂಡ್ರೆ ಅದು ಇನ್ನ ಹುಚ್ಚು ಭ್ರಮೆ ಕಣ್ಣು. ನಾವು ವೈರಿಗಳನ್ನು ಕೊಲ್ಲಲು ದೇಶದ ಗಡಿ ದಾಟ್ಕೊಂಡು ಹೋಗ್ಬೇಕಂತಿಲ್ವೋ, ಭಯೋತ್ಪಾದಕರನ್ನು ಮುಗಿಸಲು ಕಾಶ್ಮೀರಕ್ಕೂ ತೆರಳಬೇಕಾಗಿಲ್ವೋ? ನಿನ್ನಂತ ನೀಚ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಮನೆ ಹಾಳು ಮಾಡುವ, ಮುಗ್ಧ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡುವ ನಿನ್ನ ಇಂಥ ದೇಶದ್ರೋಹಿಗಳನ್ನು ಮೊದಲು ಕೊಲ್ಲಬೇಕು. ನಮ್ಮ ಭಾರತ ಮಾತೆಯ ಮಡಿಲಲ್ಲಿ ನೀನು ಬದುಕಲೇಬಾರದು. ನದೀರ, ಅಂದ ಗೋಕುಲದಂತಿದ್ದ ನಮ್ಮ ಮನೆಯನ್ನು ಹಸಣ ಮಾಡಿದ ನಿನ್ನನ್ನು, ನನ್ನಣ್ಣನ ಸಾವಿಗೆ ಕಾರಣವಾದ ನೀನು, ಮೊದಲನೇದಾಗಿ ನನ್ನ ತಂಗಿ, ನನ್ನ ಭಾವ ನನ್ನ ಪಾಪು ಹೋದ ದಾರಿಯಲ್ಲೇ ನೀನು ಹೋಗಬೇಕು. ನಾಗರ ಹಾವಿನ ಜಾತಿಯ ಹೆಣ್ಣೆ, ಗರತಿ ಗಂಗವಳಂತೆ ನಟಿಸಿ ನಮ್ಮ ಸರ್ವಸ್ವವನ್ನು ನಾಶ ಮಾಡಿ ನಂದ ಗೋಕುಲದಂತಿದ್ದ ನಮ್ಮ ಮನೆಯನ್ನು ಸಣ ಮಾಡಿದ್ಯ ನೀನು. ನೀನು ಸ್ತ್ರೀ ಕುಲಕ್ಕೆ ಅವಮಾನ ಕಣೆ.
ಯಕಶ್ಚಿತ ಒಂದು ಹೆಣ್ಣನ್ನ ಕೊಂದು ನೀನು ಸ್ತ್ರೀ ಹತ್ಯಾ ದೋಷಕ್ಕೆ ಗುರಿಯಾಗೋದು ಬೇಡ. ದಯವಿಟ್ಟು ನನ್ನನ್ನೇನು ಮಾಡಬೇಡ. ನಿನ್ನಂತ ಪಾತರ ಗಿತ್ತಿಯನ್ನು ಆಗ ಮೈದುನ ಎಲ್ಲರೂ ವಿಟರಾಗಿ ಕಾಣ್ತಾರೆ ಕಣೆ. ಅಂದು ನಾನು ಮನೆಯಲ್ಲಿ ನಾನು ನಿನ್ನ ಮೈದುನ ಮಗನ ಸಮಾನ, ನನ್ನೊಂದಿಗೆ ಸರಸ ಸಮವಲ್ಲ ಅಂದು ಬೇಡಿ ಬೇಡಿ ನಾನು ನಿನ್ನನ್ನು ಬೇಡಿಕೊಂಡೆ. ಚಾರಿ ಹೆಣ್ಣೆ, ನಿನ್ನನ್ನು ಕೊಂದರೆ ಸ್ತ್ರೀ ಕುಲಕ್ಕೆ ಅವಮಾನ, ಸ್ತ್ರೀ ಕುಲಕ್ಕೆ ಅವಮಾನ ಎಂದಿಗೂ ಬರಬಾರದು ನನಗೆ. ಅವಳನ್ನು ಕೊಲ್ಲೋ ಅಧಿಕಾರ ನಿನ್ಗಿಲ್ಲ. ಹರೀಶ, ಇದೇನು? ನೀನು? ಹೌದು ಕಣೆ, ನಾನೇ ಹರೀಶ. ತುಂಬಾನೇ ಆಶ್ಚರ್ಯ ಆಗ್ತಿದೆಯಲ್ಲ. ನೀನು ಮಾಡಿದ ಪುಣ್ಯದ ಫಲದಿಂದ ನಾನು ಇವತ್ತಿಗೂ ಬದುಕಿದ್ದೇನೆ ಕಣೆ. ಮಿಸ್ಟರ್ ಪ್ರದೀಪ್, ನೀನು ಮಾತಿಗೆ ಕೇಳ್ತಾ ಇದ್ದೀಯಲ್ಲ, ರಾಗಿಣಿ ನಿನಗೊತ್ತಾ ಅಂತ ಅಲ್ವಾ? ಹೌದು, ಚೆನ್ನಾಗಿ ಗೊತ್ತು. ಇವಳೆ ನನ್ನ ಸ್ವಂತ ಮಾವನ ಮಗಳು, ನನ್ನ ಸರಹಧರ್ಮಿಣಿ, ಪತಿವ್ರತ ಶಿರೋಮಣಿ. ಹರೀಶ, ನೋಡು ಹರೀಶ, ನಾನು ಪ್ರಥಮ ರಾತ್ರಿ ನಿನಗೆ ಕುಡಿಯುವ ಹಾಲಿನಲ್ಲಿ ವಿಷ ಹಾಕಿ ಆ ರಣತೀರನ ಜೊತೆಗೆ ಓಡ್ ಬಂದವಳು. ಆದ್ರೂ ಅದ್ಯಾವುದನ್ನು ನೀನು ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನ ಮೇಲೆ ಇಷ್ಟೊಂದು ಗೌರವ ಇಟ್ಕೊಂಡಿದೀಯಲ್ಲ, ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ದಯವಿಟ್ಟು ನನ್ನನ್ನ ಏನು ಮಾಡಬೇಡ. ನಾನ್ ಮಾಡಿರೋ ತಪ್ಪಿನ ಅರಿವು ನನಗಾಗಿದೆ. ಕ್ಷಮೆ. ನಿಮ್ಮಂತ ನರನಾಗರನ ವಿಷ ಸರ್ಪಣೆಯನ್ನು ಈ ಸಮಾಜದಲ್ಲಿ ಬಿಟ್ಕೊಂಡು ಕ್ಷಮಿಸಿದ್ದಾದ್ರೆ ಈ ಸಮಾಜದ ಜನ ನನ್ನನ್ನ ಚೀತು ಅಂತ ಯಾಕರ್ಸಿ ಉಗಿತಾರೆ ಕಣಲೆ. ನಿನ್ನಂತ ವಿಷ ಸರ್ಪ ಮಾಯಾವಿಣೆಯನ್ನು ಈ ಭೂಮಿ ಮೇಲೆ ಬದುಕಿರ್ಲಿಕ್ಕೆ ಲಾಯಕ್ಕಿಲ್ಲ. ಬೇಡ, ದಯವಿಟ್ಟು ಶತ್ರುಪಾಳೆಯದೊಳಗೆ ನುಗ್ಗಿ ಸಾವಿರಾರು ಶತ್ರುಗಳನ್ನು ಕೊಂದಷ್ಟು ಸಂತೋಷ ನನ್ನ ಮನಸ್ಸಿಗಾಗಿದೆ. ಇಂದು ಈ ಪಾಪಾತ್ಮರನ್ನು ಕೊಂದು ನಮ್ಮನ್ನು ಅಗಲಿದ ನನ್ನಣ್ಣ, ನನ್ನ ತಂಗಿ, ನನ್ನ ಬಾವ, ನನ್ನ ಪಾಪು ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ಸಿದ್ಧಿವಿನಾಯಕ, ದುರ್ಗಾದೇವಿ, ಈ ಲಕ್ಷ್ಮೀನಾರಾಯಣನನ್ನು